ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು TET ಪರೀಕ್ಷೆಗೆ ಉಪಯುಕ್ತವಾಗುವಂತೆ ಇಂಗ್ಲೀಷ್ ಪೆಡಾಗಜಿಯ ಕೆಲವೊಂದಿಷ್ಟು ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಇದು ನಿಮಗೆ ಪತ್ರಿಕೆ 1 ಮತ್ತು ಪತ್ರಿಕೆ 2 ಎರಡಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನಮಗೆ ಬೋಧನಾಶಾಸ್ತ್ರದಲ್ಲಿ ಇರುವಂತಹ ಮೊದಲ ಅಧ್ಯಾಯ ಯಾವುದು ಅಂದರೆ ಲರ್ನಿಂಗ್ ಆ್ಯಂಡ್ ಎಕ್ವಿಸಿಷನ್ ಅನ್ನುವಂತಹ ಒಂದು ಅಧ್ಯಾಯ ಇದೆ. ಅದರ ಮೇಲೆ ನಮಗೆ 1 ಅಥವಾ 2 ಅಂಕದ ಪ್ರಶ್ನೆಯನ್ನು ಪ್ರತಿ ಬಾರಿ ಕೇಳಿದ್ದಾರೆ. ಪತ್ರಿಕೆ 1ರಲ್ಲೂ ಕೇಳಿರ್ತಾರೆ, ಪತ್ರಿಕೆ 2ರಲ್ಲೂ ಕೂಡ ಕೇಳಿರ್ತಾರೆ. ಸೊ ಮೊದಲ ಅಧ್ಯಾಯ ಯಾವುದು? ಲರ್ನಿಂಗ್ ಆ್ಯಂಡ್ ಎಕ್ವಿಸಿಷನ್. ಲರ್ನಿಂಗ್ ಅಂತ ಅಂದರೆ ಕಲಿಕೆ, ಎಕ್ವಿಸಿಷನ್ ಅಂತ ಅಂದರೆ ಸ್ವಾಧೀನ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಆಲ್ರೆಡಿ ಥಿಯರಿ ಕ್ಲಾಸನ್ನು ಕೂಡ ಮಾಡಿದ್ದೀನಿ, ಅದನ್ನು ಕೂಡ ನೋಡ್ಕೊಳ್ಳಿ. ಇವತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಶ್ನೋತ್ತರಗಳನ್ನು ಆಯ್ಕೆ ಮಾಡಿಕೊಂಡು ಸೂಕ್ತವಾದ ವಿವರಣೆಯೊಂದಿಗೆ ನಿಮಗೆ ತಿಳಿಸಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ. ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋವಿಂಗ್ ಅಂತ ಇದೆ. ಇಲ್ಲಿ 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಸೂಕ್ತವಾದಂತಹ ಹೇಳಿಕೆ ಯಾವುದು, ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅನ್ನೋದನ್ನು ಆಯ್ಕೆ ಮಾಡಬೇಕು. ಸೊ ಹೇಳಿಕೆಗಳನ್ನು ನೋಡೋಣ. ಮೊದಲನೆಯ ಹೇಳಿಕೆ ಏನಿದೆ? ಫಸ್ಟ್ ಲ್ಯಾಂಗ್ವೇಜ್ ಈಸ್ ಅಕ್ವೈರ್ಡ್ ಥ್ರೂ ಟ್ರೈನಿಂಗ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಲ್ಯಾಂಗ್ವೇಜ್ ಅಂತ ಅಂದರೆ ಏನು? ನಮ್ಮ ಮಾತೃಭಾಷೆ, ನಮ್ಮ ಪ್ರಥಮ ಭಾಷೆಯನ್ನು ನಾವು ಇಂಗ್ಲೀಷಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಫಸ್ಟ್ ಲ್ಯಾಂಗ್ವೇಜನ್ನು ನಾವು ಯಾವ ರೀತಿ ಸ್ವಾಧೀನಪಡಿಸ್ಕೊಳ್ತೀವಿ ಅನ್ನೋದ್ರ ಕುರಿತಾಗಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಓಕೆ, ಸೊ ಒಂದೊಂದು ಹೇಳಿಕೆಯನ್ನು ನೋಡೋಣ. ಈಗ ನಿಮ್ಮ ಪ್ರಶ್ನೆ ಅರ್ಥ ಆಯ್ತಲ್ವ? ಸುಲಭವಾಗಿ ಉತ್ತರವನ್ನು ನೀವೇ ಆಯ್ಕೆ ಮಾಡ್ತೀರಾ. ಸೊ ನೀವು ಇಂಗ್ಲೀಷ್ ಕಷ್ಟ ಅಂತ ಅಂದ್ಕೊಳ್ಳೋದು ಬೇಡ. ಆ ಪ್ರಶ್ನೆಯನ್ನು 1 ಸತಿ 2 ಸತಿ ಓದಿದಾಗ ಅದನ್ನು ಕನ್ನಡದಲ್ಲಿ ಅರ್ಥೈಸ್ಕೊಳ್ರಿ. ಅನಂತರ ಅದಕ್ಕೆ ಉತ್ತರವನ್ನು ಹುಡುಕಿದ್ರೆ ನಿಮಗೆ ಇಂಗ್ಲೀಷ್ ಪೆಡಾಗಜಿಯಲ್ಲೂ ಕೂಡ ಅತಿ ಹೆಚ್ಚಿನ ಅಂಕಗಳು ಬರುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಫಸ್ಟ್ ಲ್ಯಾಂಗ್ವೇಜ್ ಈಸ್ ಅಕ್ವೈರ್ಡ್ ಥ್ರೂ ಟ್ರೈನಿಂಗ್. ಏನಿದ್ರ ಅರ್ಥ? ಈಗ ನಾವು ಪ್ರಥಮ ಭಾಷೆ, ನಮ್ಮ ಮಾತೃಭಾಷೆಯನ್ನು ಒಂದು ತರಬೇತಿಯ ಮೂಲಕ ಪಡಿತೀವಿ ಅಂತ ಇದೆ. ನಾವು ತರಬೇತಿಯ ಮೂಲಕ ಪಡಿತೀವಾ? ಇಲ್ಲ ಅಲ್ವಾ? ಅದನ್ನು ನಾವು ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ಕಲಿಯುವಂತಹ ಒಂದು ಪ್ರಕ್ರಿಯೆ ಇದು, ಹೌದಾ? ಮಾತೃಭಾಷೆಯನ್ನು ನಮಗೆ ಕಲಿಯೋದಕ್ಕೆ ಯಾವುದೇ ತರಬೇತಿ ಅಗತ್ಯ ಇಲ್ಲ. ನೆಕ್ಸ್ಟ್, ಫಸ್ಟ್ ಲ್ಯಾಂಗ್ವೇಜ್ ಈಸ್ ಅಕ್ವೈರ್ಡ್ ಇನ್ ಸ್ಕೂಲ್. ಅಂದರೆ ನಾವು ಮಾತೃಭಾಷೆಯನ್ನು ಸ್ಕೂಲಿಗೆ ಹೋಗೇ ಕಲಿತೀವ? ನಾವು ಮನೆಯಲ್ಲೇ ನಮ್ಮ ಮಾತೃಭಾಷೆಯನ್ನು ಕಲಿತಿರ್ತೀವಿ, ಹೌದಾ? ಸ್ಕೂಲಿಗೆ ಹೋದಾಗ ಅದು ಇನ್ನೂ ಹೆಚ್ಚಿನ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ನಾವು ಕಲಿತೀವಿ. ಓಕೆ, ಸೊ ನಮಗೆ ಫಸ್ಟ್ ಲ್ಯಾಂಗ್ವೇಜ್ ಈಸ್ ಅಕ್ವೈರ್ಡ್ ಇನ್ ಸ್ಕೂಲ್ ಅನ್ನುವಂತಹ ಹೇಳಿಕೆ ಕೂಡ ಸರಿಯಾದಂತಹ ಸೂಕ್ತವಾದ ಹೇಳಿಕೆ ಆಗಲ್ಲ. ನೆಕ್ಸ್ಟ್, ಮೂರನೆಯ ಹೇಳಿಕೆ ಏನಿದೆ? ಫಸ್ಟ್ ಲ್ಯಾಂಗ್ವೇಜ್ ಎಕ್ವಿಸಿಷನ್ ಈಸ್ ಎ ನ್ಯಾಚುರಲ್ ಪ್ರೊಸೆಸ್ ಅಂತ ಏನು ಕೊಟ್ಟಿದ್ದಾರೆ, ಇದು ಸರಿಯಾದಂತಹ ಉತ್ತರ. ಓಕೆ, ಯಾಕಂದರೆ ನೀವು ಒಂದು ಮಗುವನ್ನು ನೆನಪು ಮಾಡ್ಕೊಳ್ಳಿ. ಒಂದು ಮಗು ಭಾಷೆಯನ್ನು ಸ್ವಾಭಾವಿಕವಾಗಿ ತನ್ನ ಸುತ್ತಮುತ್ತಲಿನ ಪರಿಸರದೊಂದಿಗೆ ಬೆರೆತು, ತನ್ನ ತಂದೆ ತಾಯಿ, ತನ್ನ ಕುಟುಂಬದವರೊಂದಿಗೆ ಬೆರಿತಾ ಅದು ಆಟಾಡ್ತಾನೆ ಒಂದು ಮಾತೃಭಾಷೆಯನ್ನು ಸಹಜವಾಗಿ ಕಲಿಯುತ್ತೆ. ಹಾಗಾಗಿ ಫಸ್ಟ್ ಲ್ಯಾಂಗ್ವೇಜ್ ಎಕ್ವಿಸಿಷನ್ ಈಸ್ ಎ ನ್ಯಾಚುರಲ್ ಪ್ರೊಸೆಸ್ ಅಂತ ಹೇಳ್ತೀವಿ. ಮಾತೃಭಾಷೆಯ ಸ್ವಾಧೀನ ಅನ್ನುವಂಥದ್ದು ಒಂದು ನೈಸರ್ಗಿಕ ಪ್ರಕ್ರಿಯೆ. ಓಕೆ, ಸೊ ಹಾಗಾಗಿ ಇದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, 4ನೆಯ ಹೇಳಿಕೆ ಕೂಡ ನೋಡೋಣ. ಇದು ಸರಿಯಾಗುತ್ತಾ ಅಥವಾ ತಪ್ಪಾಗುತ್ತಾ ಅನ್ನೋದು ನೋಡಬೇಕು. ಫಸ್ಟ್ ಲ್ಯಾಂಗ್ವೇಜ್ ಈಸ್ ಅಕ್ವೈರ್ಡ್ ಥ್ರೂ ಕಾನ್ಷಿಯಸ್ ಎಫರ್ಟ್ ಆಫ್ ದ ಚೈಲ್ಡ್. ಅಂದರೆ ಮಾತೃಭಾಷೆಯನ್ನು ಒಂದು ಮಗು ಕಾನ್ಷಿಯಸ್ ಎಫರ್ಟನ್ನು ಹಾಕಿ, ಅಂದರೆ ಒಂದು ಗಮನವನ್ನು ಕೇಂದ್ರೀಕರಿಸಿ ತನ್ನ ಒಂದು ಪ್ರಯತ್ನವನ್ನು, ಅತಿಯಾದ ಪ್ರಯತ್ನವನ್ನು ಮಾಡಿ ಮಾತೃಭಾಷೆಯನ್ನು ಕಲಿಯುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ತಪ್ಪು. ಯಾಕಂದರೆ ಮಾತೃಭಾಷೆಯನ್ನು ಮಗು ಸ್ವಾಭಾವಿಕವಾಗಿ ಕಲಿಯುವಂಥ ಪ್ರಕ್ರಿಯೆ. ಸೊ ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್, 2ನೆಯ ಪ್ರಶ್ನೆಯನ್ನು ನೋಡೋಣ. 2ನೆಯ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಟ್ರೂ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್ ಆ್ಯಂಡ್ ಎಕ್ವಿಸಿಷನ್ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಪ್ರಶ್ನೆಯ ಅರ್ಥ ಏನು ಅಂದರೆ, ಲ್ಯಾಂಗ್ವೇಜ್ ಲರ್ನಿಂಗ್ ಮತ್ತು ಎಕ್ವಿಸಿಷನ್ಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ತಪ್ಪಾದ ಆಯ್ಕೆ, ಯಾವುದು ತಪ್ಪಾದಂತಹ ಅಂಶ ಅಂತ ಕೇಳಿದ್ದಾರೆ. ನೋಡಿ, ಪ್ರಶ್ನೆಯಲ್ಲಿ ನಾಟ್ ಟ್ರೂ ಅಂತ ಕೇಳಿದ್ದಾರೆ. ಸೊ ಇದನ್ನು ನಾವು ನೋಡಿಕೊಂಡು ಅನಂತರ ಉತ್ತರವನ್ನು ಹುಡುಕಬೇಕಾಗತ್ತೆ. ಸೊ ಇಲ್ಲಿ ತಪ್ಪಾದ ಹೇಳಿಕೆ ಯಾವುದು ಅನ್ನೋದೇ ನಮ್ಮ ಉತ್ತರ ಆಗಿರಬೇಕು. ಓಕೆ, ಆಲ್ ಚಿಲ್ಡ್ರನ್ ಕ್ಯಾನ್ ಲರ್ನ್ ಮೆನಿ ಲ್ಯಾಂಗ್ವೇಜಸ್ ಇಫ್ ಗಿವನ್ ಆಪರ್ಚುನಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಅನ್ನೋದು ಮೊದಲ ಆಪ್ಷನ್ ಆಗಿದೆ. ಸೊ ಇದರ ಅರ್ಥ ಏನು? ಎಲ್ಲ ಮಕ್ಕಳಿಗೂ ಹೊಸ ಭಾಷೆಯನ್ನು ಕಲಿಯುವಂತಹ ಸಾಮರ್ಥ್ಯ ಇರುತ್ತೆ. ಯಾವಾಗ ಅಂತ ಅಂದರೆ ಅವರಿಗೆ ಸರಿಯಾದಂತಹ ಆಪರ್ಚುನಿಟಿಯನ್ನು ನಾವು ಒದಗಿಸಿಕೊಟ್ಟಾಗ, ಅವಕಾಶವನ್ನು ಒದಗಿಸಿಕೊಟ್ಟಾಗ ಮತ್ತು ಉತ್ತಮವಾದಂತಹ ಪರಿಸರವನ್ನು ನಾವು ನಿರ್ಮಾಣ ಮಾಡಿಕೊಟ್ಟಾಗ ಎಲ್ಲ ಮಕ್ಕಳಿಗೂ ಹೊಸ ಭಾಷೆಯನ್ನು ಕಲಿಯುವಂತಹ ಒಂದು ಸಾಮರ್ಥ್ಯ ಇರುತ್ತೆ ಅಂತ ಇದೆ. ಸೊ ಇದು ಒಂದು ಸರಿಯಾದ ಹೇಳಿಕೆ. ಓಕೆ, ಇದು ತಪ್ಪಾದ ಹೇಳಿಕೆ ಆಗಲ್ಲ. ಸೊ ಇದು ಉತ್ತರ ಆಗಲ್ಲ. ನೆಕ್ಸ್ಟ್, 2ನೇ ಆಪ್ಷನ್ ಏನಿದೆ? ಫಸ್ಟ್ ಲ್ಯಾಂಗ್ವೇಜ್ ಇಂಟರ್ಫಿಯರ್ಸ್ ಇನ್ ದ ಲರ್ನಿಂಗ್ ಆಫ್ ಎ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾರೆ. ಅಂದರೆ
ಮಾತೃಭಾಷೆ ಮೊದಲ ಭಾಷೆ ಏನಿದೆ ಇದು ಸೆಕೆಂಡ್ ಲ್ಯಾಂಗ್ವೇಜ್ ಅಂದರೆ ದ್ವಿತೀಯ ಭಾಷೆಯನ್ನು ಕಲಿಯೋದರಲ್ಲಿ ಹಸ್ತಕ್ಷೇಪವನ್ನು ಮಾಡುತ್ತೆ, ಅಡ್ಡಿಯನ್ನು ಉಂಟು ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪಲ್ವಾ? ಈಗ ನೀವು ಉದಾಹರಣೆಗೆ ಇಂಗ್ಲೀಷ್ ಭಾಷೆಯನ್ನೇ ತಗೊಳ್ಳಿ. ನೀವು ಇಂಗ್ಲೀಷ್ ಭಾಷೆಯನ್ನು ಹೊಸದಾಗಿ ಕಲಿತಿದ್ದೀರಿ ಅಂದರೆ ಅದನ್ನ ಇಂಗ್ಲೀಷ್ ಟು ಇಂಗ್ಲೀಷ್ ಅರ್ಥ ಮಾಡ್ಕೊಳ್ತೀರಾ? ಇಲ್ಲ ಅಲ್ವಾ? ಇಂಗ್ಲೀಷ್ ಭಾಷೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಮಾತೃಭಾಷೆಯ ಮೂಲಕ. ಈಗ ಟೀಚರ್ ಏನೋ ಒಂದು ಇಂಗ್ಲೀಷಲ್ಲಿ ಹೇಳಿದರೆ ನಾವು ಅದನ್ನು ಮನಸ್ಸಿನಲ್ಲಿ ಅರ್ಥ ಮಾಡ್ಕೊಳ್ಳೋದು ಯಾವ ಭಾಷೆಯಲ್ಲಿ? ನಮ್ಮ ಮಾತೃಭಾಷೆಯಲ್ಲೇ ಅರ್ಥ ಮಾಡ್ಕೊಳ್ತೀವಿ. ಈಗ ಸ್ಕೂಲ್ ಅಂತ ಅಂದರೆ ಕನ್ನಡದಲ್ಲಿ ನಾವು ಅರ್ಥ ಮಾಡ್ಕೊಳ್ತೀವಿ. ಸ್ಕೂಲ್ ಅಂದರೆ ಶಾಲೆ. ಸೊ ಪ್ರಾರಂಭದಲ್ಲಿ ನಾವು ಅದನ್ನು ಕಲಿಬೇಕಾದ್ರೆ ನಮಗೆ ಒಂದು ಹೊಸ ಭಾಷೆಯನ್ನು ಕಲಿಯೋದಕ್ಕೆ ಮಾತೃಭಾಷೆ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ. ಸೊ ಇಲ್ಲಿ ನಮಗೆ ಈ ಒಂದು ಅಂಶ ತಪ್ಪು. ಓಕೆ, ವಿಚ್ ಈಸ್ ನಾಟ್ ಟ್ರೂ ಅಂತ ಕೇಳಿದರೆ ಸೊ ಇದು ನಮ್ಮ ಉತ್ತರ ಆಗುತ್ತೆ. ಓಕೆ, ಸೊ ಎರಡನೇ ಆಪ್ಷನ್ ಸರಿಯಾದಂಥ ಉತ್ತರ. ವಿಚ್ ಈಸ್ ನಾಟ್ ಟ್ರೂ ಅಂತ ಕೇಳಿದಾಗ ಇದೇ ಉತ್ತರ ಆಗುತ್ತೆ. ನೆಕ್ಸ್ಟ್ 3 ಮತ್ತು 4ನೇ ಆಪ್ಷನ್ ಕೂಡ ನೋಡೋಣ. ಲ್ಯಾಂಗ್ವೇಜ್ ಲರ್ನಿಂಗ್ ಶುಡ್ ಬಿಗಿನ್ ಫ್ರಮ್ ಮೀನಿಂಗ್ ಆ್ಯಂಡ್ ಮೂವ್ ಟು ಅಂಡರ್ಸ್ಟ್ಯಾಂಡಿಂಗ್ ಫಾರ್ಮ್. ಅಂದರೆ ಒಂದು ಭಾಷೆಯ ಕಲಿಕೆ ಅನ್ನೋದೇನಿದೆ ಅದು ಅರ್ಥದಿಂದ ಆರಂಭವಾಗಿ ತಿಳುವಳಿಕೆಯತ್ತ ಸಾಗಬೇಕು. ಮೊದಲಿಗೆ ನಾವು ಎಲ್ಲನೂ ಮಕ್ಕಳಿಗೆ ತಿಳುವಳಿಕೆ ಮೂಲಕವೇ ಎಲ್ಲನೂ ಹೇಳ್ಕೊಡೋದಕ್ಕಾಗಲ್ಲ. ಯಾಕಂದರೆ ಒಂದೊಂದೇ ಶಬ್ದದ ಅರ್ಥವನ್ನು ಹೇಳ್ಕೊಡ್ತಾ ಮಗುವಿಗೆ ಆ ಒಂದು ಶಬ್ದವನ್ನು ಹೇಳಿದಾಗ ಅದಕ್ಕೆ ಅದರ ಅರ್ಥವನ್ನು ತಿಳಿಯುವಂಥ ಸಾಮರ್ಥ್ಯ ಬರುತ್ತೆ. ಹಾಗಾಗಿ ಅರ್ಥದಿಂದ ಆರಂಭವಾಗಿ ತಿಳುವಳಿಕೆಯತ್ತ ಸಾಗಿದರೆ ಅದನ್ನು ಒಂದು ಉತ್ತಮವಾದ ಭಾಷಾ ಕಲಿಕೆ ಅಂತ ಹೇಳ್ತೀವಿ. ಸೊ ಇದು ಕೂಡ ಸರಿಯಾದ ಹೇಳಿಕೆ ಆಗುತ್ತೆ. ನೆಕ್ಸ್ಟು ಫಸ್ಟ್ ಲ್ಯಾಂಗ್ವೇಜ್ ಸಪೋರ್ಟ್ ಲರ್ನಿಂಗ್ ಆಫ್ ಸೆಕೆಂಡ್ ಲ್ಯಾಂಗ್ವೇಜ್. ಸೊ ಇದು ಕೂಡ ಸರಿಯಾದ ಹೇಳಿಕೆ ಆಗುತ್ತೆ. ಫಸ್ಟ್ ಲ್ಯಾಂಗ್ವೇಜ್ ಅನ್ನೋದೇನಿದೆ ಸೆಕೆಂಡ್ ಲ್ಯಾಂಗ್ವೇಜನ್ನು ಕಲಿಯೋದಕ್ಕೆ ಸಪೋರ್ಟಿವ್ ಆಗಿರುತ್ತೆ. ಅದನ್ನು ಈಗ ತಾನೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಇಲ್ಲಿ ತಪ್ಪು ಹೇಳಿಕೆ ಯಾವುದು ಅಂತ ಕೇಳಿರೋದ್ರಿಂದ ನಮ್ಮ ಉತ್ತರ ಆಪ್ಷನ್ 2. ಓಕೆ, ಸೊ ಒಂದು ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡೋದಕ್ಕೆ ಅಟ್ಲೀಸ್ಟ್ ನಮಗೆ 2 ನಿಮಿಷ ಬೇಕಾಗತ್ತೆ. ಓಕೆ, ಒಂದು ಅಂದರೆ ದೊಡ್ಡ ಪ್ರಶ್ನೆ ಅಥವಾ ದೊಡ್ಡ ಆಪ್ಷನ್ಸ್ಗಳನ್ನು ಕೊಟ್ಟಾಗ ಅಥವಾ ಅಪ್ಲೈಡ್ ಕ್ವಶನ್ಸನ್ನು ಕೇಳಿದಾಗ 2 ನಿಮಿಷ ಟೈಮ್ ತೊಗೊಳ್ಳಿ. ಯಾಕಂದರೆ ನಮಗೆ ಇಂಗ್ಲೀಷಲ್ಲೇ ಕಮ್ಮಿ ಸ್ಕೋರ್ ಆಗುತ್ತೆ ಅಂತ ಬಹಳಷ್ಟು ಜನ ಹೇಳ್ತೀರಿ. ಸೊ ನಾನು ನಿಮಗೆ ಪ್ರಶ್ನೆಯನ್ನು ಸಾಲ್ವ್ ಮಾಡುವಾಗ ಯಾವ ರೀತಿ ಪ್ರಶ್ನೆಯನ್ನು ಓದಬೇಕು, ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಹೇಗೆ ಉತ್ತರವನ್ನು ಆಯ್ಕೆ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತಾನೆ ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಸೊ ಇದು ನಿಮ್ಮ ಮುಂದಿನ ಪರೀಕ್ಷೆಗೆ ಹೆಲ್ಪ್ ಆಗಲಿ ಅಂತ. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. 3ನೆಯ ಪ್ರಶ್ನೆ. ಇಫ್ ಚಿಲ್ಡ್ರನ್ ಹಿಯರ್ 2 ಲ್ಯಾಂಗ್ವೇಜಸ್ ಸ್ಪೋಕನ್ ಅರೌಂಡ್ ದೆಮ್ ದಿಸ್ ಎಕ್ಸ್ಪೋಜರ್ ಟು 2 ಲ್ಯಾಂಗ್ವೇಜಸ್ ವಿಲ್ ಅಂತ ಇದೆ. ಸೊ ಪ್ರಶ್ನೆ ಅರ್ಥ ಏನು? ಒಂದು ಮಗು 2 ಭಾಷೆಯೊಂದಿಗೆ ಬೆಳೀತಾ ಇದೆ ಅಂದರೆ ಅದರ ಒಂದು ಪರಿಣಾಮ ಏನಾಗುತ್ತೆ ಮಗುವಿನ ಮೇಲೆ? ಅಂದರೆ ತನ್ನ ಮಾತೃಭಾಷೆಯ ಜೊತೆಗೆ ಇನ್ನೊಂದು ಭಾಷೆಯನ್ನು ಕೂಡ ಕೇಳಿಸ್ಕೊಳ್ತಾ ಅದರೊಂದಿಗೆ ಬೆಳೀತಾ ಇದೆ ಅಂತ ಅಂದರೆ ಅದರ ಪರಿಣಾಮ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಮೊದಲನೇ ಆಪ್ಷನ್ ಏನಿದೆ, ಪ್ಲೇಸ್ ಚಿಲ್ಡ್ರನ್ ಎಟ್ ಎ ಡಿಸ್ಅಡ್ವಾಂಟೇಜ್. ಸೊ 2 ಭಾಷೆಯೊಂದಿಗೆ ಮಗು ಬೆಳೀತಾ ಇದೆ ಅಂತ ಅಂದರೆ ಅದರಿಂದ ಏನಾದರೂ ಅನಾನುಕೂಲ ಆಗುತ್ತಾ? ಅನಾನುಕೂಲ ಏನಾಗುತ್ತೆ? ಏನೂ ಆಗಲ್ಲ ಅಲ್ವಾ? ಈಗ ತನ್ನ ಮಾತೃಭಾಷೆಯ ಜೊತೆಗೆ ಇನ್ನೊಂದು ಭಾಷೆಯನ್ನು ಕೂಡ ಮಗು ಸಹಜವಾಗಿ ಕಲಿತಾ ಹೋಗುತ್ತೆ. ಸೊ ಇದರಿಂದ ಅನಾನುಕೂಲ ಆಗುವಂತಹ ಅಂಶವೇ ಇಲ್ಲ. ಸೊ ಇದು ಉತ್ತರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್, ಪ್ಲೇಸ್ ದ ಚಿಲ್ಡ್ರನ್ ಎಟ್ ಆ್ಯನ್ ಅಡ್ವಾಂಟೇಜ್. ಮಗು 2 ಭಾಷೆಯನ್ನು ಕಲಿತಿದೆ ಅಂತ ಅಂದರೆ ಅದರಿಂದ ಮಗುವಿಗೆ ಅನುಕೂಲವೇ ಇದೆ. ತನ್ನ ಮಾತೃಭಾಷೆಯ ಜೊತೆಗೆ ಇನ್ನೊಂದು ಭಾಷೆಯೊಂದಿಗೂ ಕೂಡ ಮಗುವಿಗೆ ವ್ಯವಹರಿಸುವಂತಹ ಸಾಮರ್ಥ್ಯ ಬರುತ್ತೆ, ಬಹುಭಾಷೆಯನ್ನು ಕಲಿಯುವಂತಹ ಅವಕಾಶ ಸಿಗುತ್ತೆ. ಸೊ ಇದರಿಂದ ಅನುಕೂಲವೇ ಜಾಸ್ತಿ ಇದೆ. ಹಾಗಾಗಿ ಇದು ಸರಿಯಾದಂಥ ಉತ್ತರ ಆಗುತ್ತೆ. ನಾಟ್ ಮೇಕ್ ಎನಿ ಡಿಫ್ರೆನ್ಸ್. ಸೊ ಯಾವುದೇ ವ್ಯತ್ಯಾಸ ಆಗಲ್ವಾ? ಮಗು ಮಾತೃಭಾಷೆಯ ಜೊತೆಗೆ ಇನ್ನೊಂದು ಭಾಷೆಯನ್ನು ಕಲಿತಿದೆ ಅಂದರೆ ಅಲ್ಲಿ ಅನುಕೂಲಗಳು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಯಾವುದೇ ಡಿಫ್ರೆನ್ಸ್ ಇಲ್ಲ ಅಂತ ಹೇಳೋದು ಕೂಡ ತಪ್ಪು. ಅನಂತರ ಇಂಟರ್ಫಿಯರ್ ಮ್ಯೂಚುವಲಿ ವಿತ್ ದ ಅದರ್ ಒನ್. ಸೊ ಇದು ಒಂದು ಭಾಷೆಯನ್ನು ಕಲಿಯುವಾಗ ಇನ್ನೊಂದು ಭಾಷೆ ಬಂದು ಅಲ್ಲಿ ಇಂಟರ್ಫಿಯರ್ ಹಸ್ತಕ್ಷೇಪ ಮಾಡುತ್ತೆ, ಅಡ್ಡಿಯನ್ನು ಉಂಟು ಮಾಡುತ್ತೆ. 2 ಭಾಷೆಯನ್ನು ಕಲಿಯುವಾಗ ಅನಾನುಕೂಲಗಳು ಉಂಟಾಗುತ್ತೆ ಅಂತ ಇದೆ. ಸೊ ಇದು ಕೂಡ ತಪ್ಪಾದ ಅಂಶ ಆಗುತ್ತೆ. ಸರಿಯಾದಂಥ ಉತ್ತರ ಪ್ಲೇಸ್ ದ ಚಿಲ್ಡ್ರನ್ ಅಟ್ ಆ್ಯನ್ ಅಡ್ವಾಂಟೇಜ್ ಅನ್ನೋದು ಸೂಕ್ತವಾದಂತಹ ಉತ್ತರ ಆಗುತ್ತೆ. ಓಕೆ, ಸೊ ಒಂದು ಭಾಷೆಯ ಜೊತೆಗೆ ಇನ್ನೊಂದು ಭಾಷೆಯನ್ನು ಕಲಿಯೋದ್ರಿಂದ ನಮಗೆ ಹಲವಾರು ಅನುಕೂಲಗಳಿದೆ ಅನ್ನೋದೇ ಸರಿಯಾದ ಅಂಶ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. 4ನೆಯ ಪ್ರಶ್ನೆ. ವೆನ್ ಲ್ಯಾಂಗ್ವೇಜಸ್ ಆರ್ ಲರ್ನ್ಡ್ ವಿದೌಟ್ ಎನಿ ಪ್ರಾಕ್ಟೀಸ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಅಂತ ಕೊಟ್ಟಿದ್ದಾರೆ. ಸೊ ಪ್ರಶ್ನೆಯ ಅರ್ಥ ಏನು ಅಂದರೆ, ಯಾವ ಒಂದು ಭಾಷೆಯನ್ನು ನಾವು ವಿದೌಟ್ ಎನಿ ಪ್ರಾಕ್ಟೀಸ್, ಯಾವುದೇ ತಯಾರಿ ಇಲ್ಲದೆ, ಯಾವುದೇ ತರಬೇತಿ ಇಲ್ಲದೆ, ಸಿದ್ಧತೆ ಇಲ್ಲದೆ ಕಲಿತೀವೋ ಅದನ್ನು ನಾವು ಏನಂತ ಕರಿತೀವಿ ಅಂತ ತುಂಬ ಸರಳವಾಗಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್: ಲರ್ನಿಂಗ್, ಫಸ್ಟ್ ಲ್ಯಾಂಗ್ವೇಜ್, ಸ್ಕಿಮ್ಮಿಂಗ್,
ಎರುಡಿಷನ್ ಅಂತ ಇದೆ. ಸೊ ಎರುಡಿಷನ್ ಅಂದರೆ ಪ್ರಾವೀಣ್ಯತೆ ಅಂತ ಕರಿತೀವಿ. ಸೊ ಇಲ್ಲಿ ನಿಮಗೆ ಎಲ್ರಿಗೂ ಕೂಡ ಉತ್ತರ ಗೊತ್ತಾಗಿರುತ್ತೆ. ಯಾವುದೇ ಒಂದು ಪೂರ್ವ ತಯಾರಿ ಅಥವಾ ತರಬೇತಿ ಅಥವಾ ಸಿದ್ಧತೆ ಇಲ್ಲದೆ ನಾವು ಒಂದು ಭಾಷೆಯನ್ನು ಕಲಿತೀವಿ ಅಂದರೆ ಅದನ್ನು ನಾವು ಫಸ್ಟ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಈಗ ನಾವು ನಮ್ಮ ತಾಯಿ ಭಾಷೆಯನ್ನು, ಮಾತೃಭಾಷೆಯನ್ನು, ನಮ್ಮ ಪ್ರಥಮ ಭಾಷೆಯನ್ನು ಕಲಿಯೋದಕ್ಕೆ ನಮಗೆ ಯಾವುದೇ ಪ್ರಾಕ್ಟೀಸ್ನ ಅಗತ್ಯ ಇರೋದಿಲ್ಲ. ವಿದೌಟ್ ಎನಿ ಪ್ರಾಕ್ಟೀಸ್ ವಿ ಲರ್ನ್ ದ ಫಸ್ಟ್ ಲ್ಯಾಂಗ್ವೇಜ್ ಅಲ್ವಾ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಫಸ್ಟ್ ಲ್ಯಾಂಗ್ವೇಜ್. ನೆಕ್ಸ್ಟು 5ನೇ ಪ್ರಶ್ನೆ, ಕೀ ಪ್ರಿನ್ಸಿಪಲ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಈಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದು ಭಾಷೆಯನ್ನು ಕಲಿಸೋದಕ್ಕೆ ನಮಗೆ ಮುಖ್ಯವಾದಂತಹ ಒಂದು ತತ್ವ, ಕೀ ಪ್ರಿನ್ಸಿಪಲ್ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ನೋಡೋಣ. ಟು ಮೋಟಿವೇಟ್ ದ ಸ್ಟೂಡೆಂಟ್ಸ್ ಇನ್ ದ ಪ್ರೊಸೆಸ್ ಆಫ್ ಲರ್ನಿಂಗ್, ಮಕ್ಕಳನ್ನು ಕಲಿಕಾ ಪ್ರಕ್ರಿಯೆಯಲ್ಲಿ ನಾವು ಮೋಟಿವೇಶನ್ ಮಾಡ್ತಾ ಇರಬೇಕು ಅಂತ ಇದೆ. ಆಪ್ಷನ್ 2, ಟು ಫೆಸಿಲಿಟೇಟ್ ದ ಲರ್ನರ್ ಸೆಂಟರ್ಡ್ ಕ್ಲಾಸ್ ರೂಮ್ ಆ್ಯಕ್ಟಿವಿಟೀಸ್, ಅಂದರೆ ನಾವು ತರಗತಿಯಲ್ಲಿ ಶಿಶು ಕೇಂದ್ರಿತ ಚಟುವಟಿಕೆಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಇದೆ. ಸೊ ನೆಕ್ಸ್ಟು ಸಿ ಆಪ್ಷನ್ ಅಥವಾ 3ನೇ ಆಪ್ಷನ್ ಏನಿದೆ, ಟು ಮೇಂಟೈನ್ ಡಿಸಿಪ್ಲಿನ್ ಇನ್ ದ ಕ್ಲಾಸ್, ಅಂದರೆ ತರಗತಿಯಲ್ಲಿ ಶಿಸ್ತನ್ನು ಪಾಲಿಸಬೇಕು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ, ಟು ಶೋ ದ ಟೀಚರ್ಸ್ ಮಾಸ್ಟ್ರಿ ಓವರ್ ಲ್ಯಾಂಗ್ವೇಜ್, ಅಂದರೆ ಶಿಕ್ಷಕರಿಗೆ ಭಾಷೆಯ ಮೇಲೆ ಎಷ್ಟು ಹಿಡಿತ ಇದೆ ಅನ್ನೋದನ್ನು ಪ್ರದರ್ಶನ ಮಾಡೋದನ್ನು ಕೀ ಪ್ರಿನ್ಸಿಪಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಸಿ ಮತ್ತು ಡಿ ಸರಿಯಾದ ಉತ್ತರ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ತರಗತಿಯಲ್ಲಿ ಕೇವಲ ಶಿಸ್ತನ್ನು ಪಾಲಿಸಿದ್ರೆ ಅದನ್ನು ನಾವು ಕೀ ಪ್ರಿನ್ಸಿಪಲ್ ಅಂತ ಕರೆಯಲ್ಲ. ಅಥವಾ ಟು ಶೋ ದ ಟೀಚರ್ಸ್ ಮಾಸ್ಟ್ರಿ ಓವರ್ ಲ್ಯಾಂಗ್ವೇಜ್, ಇದು ಕೂಡ ಸರಿಯಾದಂಥ ಉತ್ತರ ಆಗಲ್ಲ. ಶಿಕ್ಷಕರಿಗೆ ಎಷ್ಟು ಭಾಷೆಯ ಮೇಲೆ ಹಿಡಿತಾ ಇದೆ ಅಂತ ತೋರಿಸೋದನ್ನು ನಾವು ಕೀ ಪ್ರಿನ್ಸಿಪಲ್ ಅಂತ ಪರಿಗಣಿಸೋದಕ್ಕೆ ಆಗಲ್ಲ. ಓಕೆ, ಸೊ ಇಲ್ಲಿ ನಮಗೆ ಉತ್ತರ ಇರೋದು ಎ ಮತ್ತು ಬಿ ಯಲ್ಲಿ. ಇದರಲ್ಲಿ ಯಾವುದು ಅತ್ಯಂತ ಸೂಕ್ತ ಅನ್ನೋದನ್ನು ನೋಡಬೇಕು. ಟು ಮೋಟಿವೇಟ್ ದ ಸ್ಟೂಡೆಂಟ್ಸ್ ಇನ್ ದ ಪ್ರೊಸೆಸ್ ಆಫ್ ಲರ್ನಿಂಗ್, ಮೋಟಿವೇಶನ್ ಮಾಡೋದು ಕೂಡ ಒಂದು ಮುಖ್ಯವಾದಂತಹ ತತ್ವವೇ ಆಗುತ್ತೆ. ಆದರೆ ಅದಕ್ಕಿಂತಲೂ ಹೆಚ್ಚು ಸಮಂಜಸ ಆಗೋದು ಯಾವುದು ಅಂದರೆ, ನಾವು ತರಗತಿಯನ್ನೇ ಶಿಶು ಕೇಂದ್ರಿತ ತರಗತಿಯನ್ನಾಗಿ ಮಾಡಿ ಶಿಶು ಕೇಂದ್ರಿತ ಚಟುವಟಿಕೆಗಳ ಮೂಲಕ ನಾವು ಮಕ್ಕಳಿಗೆ ಕಲಿಯೋದಕ್ಕೆ ಅನುಕೂಲ ಮಾಡಿಕೊಟ್ರೆ ಅದು ಅತಿ ಹೆಚ್ಚು ಸೂಕ್ತವಾದಂತಹ ಉತ್ತರ ಆಗುತ್ತೆ. ಸೊ ಕೀ ಪ್ರಿನ್ಸಿಪಲ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಈಸ್ ಟು ಫೆಸಿಲಿಟೇಟ್ ದ ಲರ್ನರ್ ಸೆಂಟರ್ಡ್ ಕ್ಲಾಸ್ ರೂಮ್ ಆ್ಯಕ್ಟಿವಿಟೀಸ್. ನಾವು ಶಿಶು ಕೇಂದ್ರಿತ ತರಗತಿಯನ್ನು ಸೃಷ್ಟಿ ಮಾಡಿದ್ವಿ ಅಂದರೆ ಅಲ್ಲಿ ಮಕ್ಕಳಿಗೆ ನಾವು ಮೋಟಿವೇಶನ್ ಮಾಡ್ತಾನೆ ಮಕ್ಕಳಿಗೆ ಕಲಿಸ್ತಾ ಹೋಗ್ತೀವಿ. ಸೊ ಇಲ್ಲಿ ಮೊದಲನೇ ಆಪ್ಷನ್ ಬಿ ಯಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲ ಅಂಶಗಳನ್ನು ಒಳಗೊಂಡಿರುವಂಥ ಉತ್ತರ ಯಾವುದು ಅನ್ನೋದನ್ನು ನೋಡಿಕೊಂಡು ನಾವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. 6ನೇ ಪ್ರಶ್ನೆ, ಎಫೆಕ್ಟಿವ್ ಲರ್ನಿಂಗ್ ಟೇಕ್ಸ್ ಪ್ಲೇಸ್ ವೆನ್ ದ ಸ್ಟೂಡೆಂಟ್ಸ್ ಆರ್ ಅಂತ ಇದೆ. ಅಂದರೆ ಮಕ್ಕಳು ಅಂದರೆ ವಿದ್ಯಾರ್ಥಿಗಳು ಯಾವ ರೀತಿ ಇದ್ದಾಗ ಎಫೆಕ್ಟಿವ್ ಲರ್ನಿಂಗ್ ಪರಿಣಾಮಕಾರಿಯಾದಂತಹ ಕಲಿಕೆ ಉಂಟಾಗುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಕ್ವೈಟ್, ಅಂದರೆ ಶಾಂತವಾಗಿದ್ದಾಗ ಪರಿಣಾಮಕಾರಿಯಾದಂತಹ ಕಲಿಕೆ ಉಂಟಾಗುತ್ತೆ. ಅಥವಾ ವಿದ್ಯಾರ್ಥಿಗಳು ಒಬೀಡಿಯೆಂಟ್ ಇದ್ದಾಗ, ಅಂದರೆ ಹೇಳಿದ್ದನ್ನು ಎಲ್ಲವನ್ನ ಪಾಲಿಸುವಂತಹ ಪ್ರಾಮಾಣಿಕ ವಿದ್ಯಾರ್ಥಿಗಳಿದ್ದಾಗ ಎಫೆಕ್ಟಿವ್ ಲರ್ನಿಂಗ್ ಉಂಟಾಗುತ್ತೆ ಅಂತ ಹೇಳಿದ್ದಾರೆ. ಆಪ್ಷನ್ ಸಿ ಇಂಟ್ರ್ಯಾಕ್ಟಿವ್, ಅಂದರೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಕ್ರಿಯೆಗೆ ಪ್ರತಿಕ್ರಿಯೆ, ಅಂದರೆ ಪ್ರತಿಕ್ರಿಯಿಸುವಂತಹ ವಿದ್ಯಾರ್ಥಿಗಳಿದ್ದಾಗ ಎಫೆಕ್ಟಿವ್ ಲರ್ನಿಂಗ್ ಆಗುತ್ತೆ ಅಂತ ಇದೆ. ಆಪ್ಷನ್ ಡಿ ಪ್ರಿಪೇರಿಂಗ್ ಫಾರ್ ಎಕ್ಸಾಮಿನೇಷನ್ಸ್ ಅಂತ ಇದೆ. ಅಂದರೆ ಮಕ್ಕಳು ಯಾವಾಗಲೂ ಪರೀಕ್ಷಾ ತಯಾರಿಯಲ್ಲಿದ್ದಾಗ ಪರಿಣಾಮಕಾರಿಯಾದಂತಹ ಕಲಿಕೆ ಉಂಟಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಿಮಗೆಲ್ರಿಗೂ ಕೂಡ ಸರಿಯಾದ ಉತ್ತರ ಗೊತ್ತಾಗಿರುತ್ತೆ. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಪರಸ್ಪರ ಇಂಟ್ರ್ಯಾಕ್ಷನ್ ಇದ್ದಾಗ, ವಿದ್ಯಾರ್ಥಿಗಳು ಇಂಟ್ರ್ಯಾಕ್ಟಿವ್ ಆಗಿದ್ದಾಗ ಪರಿಣಾಮಕಾರಿಯಾದಂತಹ ಕಲಿಕೆ ಉಂಟಾಗುತ್ತೆ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ 7ನೇ ಪ್ರಶ್ನೆ, ವಿಚ್ ಒನ್ ಈಸ್ ನಾಟ್ ದ ಕಂಪೋನೆಂಟ್ ಆಫ್ ಲ್ಯಾಂಗ್ವೇಜ್. ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಭಾಷಾ ಘಟಕ ಅಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡೋಣ. ಸೌಂಡ್ಸ್, ವರ್ಡ್ಸ್, ಸ್ಟ್ರಕ್ಚರ್ಸ್, ಲಿಟ್ರೇಚರ್ ಅಂತ ಇದೆ. ಸೊ ಇಲ್ಲಿ ಭಾಷೆಯ ಘಟಕಗಳು ಯಾವುದು ಅಂದರೆ ಸೌಂಡ್ಸ್ ಆಗುತ್ತೆ, ವರ್ಡ್ಸ್ ಕೂಡ ಬರುತ್ತೆ, ಸ್ಟ್ರಕ್ಚರ್ಸ್ ಭಾಷಾ ಶೈಲಿ ಕೂಡ ಒಂದು ಲ್ಯಾಂಗ್ವೇಜ್ ಕಂಪೋನೆಂಟಲ್ಲೇ ಬರೋದು. ಆದರೆ ಲಿಟ್ರೇಚರ್ ಅನ್ನೋದು ಸಾಹಿತ್ಯ. ಓಕೆ, ಭಾಷೆಯಿಂದ ರಚನೆ ಆಗುವಂಥದ್ದು ಲಿಟ್ರೇಚರ್. ಇದು ಭಾಷೆಯ ಘಟಕ ಅಂತ ನಾವು ಇದನ್ನು ಪರಿಗಣಿಸಲ್ಲ. ಸೊ ಇದು ಸರಿಯಾದಂಥ ಉತ್ತರ. ವಿಚ್ ಒನ್ ಈಸ್ ನಾಟ್ ದ ಕಂಪೋನೆಂಟ್ ಆಫ್ ಲ್ಯಾಂಗ್ವೇಜ್ ಅಂತ ಕೇಳಿದ್ದಾರೆ. ಸೊ ಲಿಟ್ರೇಚರ್ ಅನ್ನೋದನ್ನು ಉತ್ತರವಾಗಿ ಆಯ್ಕೆ ಮಾಡಬೇಕು. ನೆಕ್ಸ್ಟ್ 8ನೇ ಪ್ರಶ್ನೆ, ಗ್ರಾಮರ್ ಕಮ್ ಟ್ರಾನ್ಸ್ಲೇಷನ್ ಮೆಥಡ್ ಈಸ್ ಯೂಸ್ಡ್ ಇನ್ ಟೀಚಿಂಗ್. ಸೊ ಯಾವ ಭಾಷೆಯನ್ನು ಕಲಿಸೋದಕ್ಕೆ ನಾವು ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡನ್ನು ಬಳಸ್ತೀವಿ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ
ಫಸ್ಟ್ ಲ್ಯಾಂಗ್ವೇಜ್, ಮದರ್ ಟಂಗ್, ಸೆಕೆಂಡ್ ಲ್ಯಾಂಗ್ವೇಜ್, ಆಲ್ ಆಫ್ ದೀಸ್ ಅಂತ ಇದೆ. ನಾವು ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡನ್ನು ಬಳಸ್ಕೊಂಡು ಯಾವ ಭಾಷೆಯನ್ನು ಕಲಿಸ್ತೀವಿ ಅಂತ ಅಂದರೆ ಸೆಕೆಂಡ್ ಲ್ಯಾಂಗ್ವೇಜನ್ನು ಕಲಿಸ್ತೀವಿ. ಹೌದಾ? ನಮಗೆ ಫಸ್ಟ್ ಲ್ಯಾಂಗ್ವೇಜನ್ನು ಕಲಿಸೋದಕ್ಕೆ ಅಥವಾ ಮಾತೃಭಾಷೆಯನ್ನು ಕಲಿಸೋದಕ್ಕೆ ನಮಗೆ ಈ ಒಂದು ಬೋಧನಾ ವಿಧಾನದ ಅವಶ್ಯಕತೆ ಇಲ್ಲ. ಗ್ರಾಮರ್ ಕಮ್ ಟ್ರಾನ್ಸ್ಲೇಷನ್ ಮೆಥಡನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಸೆಕೆಂಡ್ ಲ್ಯಾಂಗ್ವೇಜನ್ನು ಕಲಿಸೋದಕ್ಕೆ ಬಳಸ್ತೀವಿ. ಓಕೆ, ಸೊ ನೆಕ್ಸ್ಟ್ 9ನೇ ಪ್ರಶ್ನೆ. ಲ್ಯಾಂಗ್ವೇಜ್ ಅಕ್ವಿಸಿಷನ್ ಆಕರ್ಸ್ ಓನ್ಲಿ ವೆನ್, ಅಂದರೆ ಭಾಷೆಯ ಸ್ವಾಧೀನ ಅನ್ನೋದು ಯಾವಾಗ ಉಂಟಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ. ದ ಚೈಲ್ಡ್ ಈಸ್ ಟಾಟ್ ದ ರೂಲ್ಸ್ ಆಫ್ ಗ್ರಾಮರ್, ಅಂದರೆ ವ್ಯಾಕರಣದ ನಿಯಮಗಳನ್ನು ನಾವು ಹೇಳಿಕೊಟ್ಟಾಗ ಮಕ್ಕಳಿಗೆ ಭಾಷಾ ಸ್ವಾಧೀನ ಉಂಟಾಗುತ್ತೆ ಅಂತ ಇದೆ. ಸೊ ಇದು ತಪ್ಪು. ಓಕೆ, ವ್ಯಾಕರಣವನ್ನು ಕಲಿಸಿ ನಾವು ಭಾಷೆಯನ್ನು ಸ್ವಾಧೀನಪಡಿಸೋದು ಅಷ್ಟೊಂದು ಸೂಕ್ತವಾಗಲ್ಲ. ನೆಕ್ಸ್ಟ್, ದ ಚೈಲ್ಡ್ ಈಸ್ ಗಿವನ್ ಎ ರಿವಾರ್ಡ್, ಅಂದರೆ ಮಕ್ಕಳಿಗೆ ಬಹುಮಾನವನ್ನು ಕೊಡೋದ್ರ ಮೂಲಕ ಭಾಷೆಯ ಅಕ್ವಿಸಿಷನ್ ಅಂದರೆ ಭಾಷೆಯ ಸ್ವಾಧೀನ ಆಗುತ್ತೆ ಅಂತ ಇದೆ. ಇದು ಕೂಡ ಸಂಕುಚಿತ ಅರ್ಥದಲ್ಲೇ ಇದೆ. ನೆಕ್ಸ್ಟ್ ಆಪ್ಷನ್ ಸಿ, ದ ಚೈಲ್ಡ್ ಹ್ಯಾಸ್ ಎಕ್ಸ್ಪೋಜರ್ ಟು ದ ಲ್ಯಾಂಗ್ವೇಜ್, ಭಾಷೆಗೆ ಮಗು ತನ್ನನ್ನು ತಾನು ಓಪನ್ ಅಪ್ ಆಗಬೇಕು, ಅಂದರೆ ಭಾಷೆಯನ್ನು ಕಲಿಯೋದಕ್ಕೆ ನಾವು ಒಂದು ಸೂಕ್ತವಾದಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ಬೇಕು. ಮಕ್ಕಳು ಅಲ್ಲಿ ಎಕ್ಸ್ಪೋಜರ್ ಆಗೋ ರೀತಿಯಲ್ಲಿ ಫ್ರೀಯಾಗಿ ಕಲಿಯೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಾಗ ಒಂದು ಭಾಷೆ ತನ್ನನ್ನು ತಾನೇ ಸ್ವಾಧೀನ ಆಗ್ತಾ ಹೋಗುತ್ತೆ. ಇದು ಸರಿಯಾದಂತಹ ಉತ್ತರ. ಓಕೆ, ಒಂದು ಸೂಕ್ತವಾದಂತಹ ಪರಿಸರ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ಬೇಕು, ಆಗ ಮಕ್ಕಳಿಗೆ ಭಾಷೆಯ ಸ್ವಾಧೀನ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಲಾಸ್ಟ್ ಆಪ್ಷನ್ ನೋಡೋಣ. ದ ಚೈಲ್ಡ್ ಅಬ್ಸಾರ್ಬ್ಸ್ ದ ಲ್ಯಾಂಗ್ವೇಜ್ ವಿದೌಟ್ ಕಾನ್ಷಿಯಸ್ ಅಟೆನ್ಷನ್ ಅಂತ ಇದೆ. ಇದು ಕೂಡ ಸೂಕ್ತವಾದ ಉತ್ತರ ಆಗಲ್ಲ. ಸೊ ಇಲ್ಲಿ ಆಪ್ಷನ್ ಸಿ ಅನ್ನೋದು ಸರಿಯಾದಂಥ ಉತ್ತರ. ಕಾನ್ಷಿಯಸ್ ಅಟೆನ್ಷನ್ ಇದ್ದಾಗ ನಾವು ಅದನ್ನು ಭಾಷೆಯ ಸ್ವಾಧೀನ ಅಂತ ಹೇಳಲ್ಲ, ಅದನ್ನು ಲ್ಯಾಂಗ್ವೇಜ್ ಲರ್ನಿಂಗ್ ಅಂತ ಹೇಳ್ತೀವಿ. ಸೊ ಆಪ್ಷನ್ ಡಿ ಇಲ್ಲಿ ತಪ್ಪಾದ ಉತ್ತರ ಆಗುತ್ತೆ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ. ಸೊ ಇವತ್ತಿನ ಕೊನೆಯ ಪ್ರಶ್ನೆಯನ್ನು ನೋಡೋಣ. ಹತ್ತನೆಯ ಪ್ರಶ್ನೆ. ವಿಚ್ ಆಫ್ ದ ಫಾಲೋವಿಂಗ್ ಮೆಥಡ್ಸ್ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಈಸ್ ಆಲ್ಸೋ ನೋನ್ ಆ್ಯಸ್ ದ ಬೆರ್ಲಿಟ್ಸ್ ಮೆಥಡ್. ಸೊ ನಾನು ಈ ಹಿಂದೆ ತರಗತಿಯನ್ನು ಮಾಡಿದ್ದೀನಿ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಮೆಥಡ್ಸ್ ಅಂತ. ಸೊ ಅದನ್ನು ನೋಡ್ಕೊಳ್ಳಿ, ಅಲ್ಲಿ ನಿಮಗೆ ಹಲವಾರು ಮೆಥಡ್ಸ್ಗಳಿದೆ, ಅಪ್ರೋಚಸ್ ಇದೆ. ನಾವು ಭಾಷೆಯನ್ನು ಕಲಿಸೋದಕ್ಕೆ ಬಳಸುವಂತಹ ಮೆಥಡ್ಸ್ಗಳಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದೆ ಇಲ್ಲಿ. ಓಕೆ, ಯಾವ ಒಂದು ಭಾಷಾ ಬೋಧನಾ ವಿಧಾನವನ್ನು ನಾವು ಬೆರ್ಲಿಟ್ಸ್ ಮೆಥಡ್ ಅಂತ ಕರಿತೀವಿ ಅಂತ ಇದೆ. ನೇರವಾಗಿ ಉತ್ತರವನ್ನು ಹೇಳ್ತೀನಿ. ಸರಿಯಾದಂತಹ ಉತ್ತರ ದ ಡೈರೆಕ್ಟ್ ಮೆಥಡ್. ಓಕೆ, ಡೈರೆಕ್ಟ್ ಮೆಥಡ್ ಅಂತ ಅಂದರೆ ಏನು? ಈಗ ಒಂದು ಭಾಷೆಯನ್ನು ನಾವು ಕಲಿಸ್ತಾ ಇದ್ದೀವಿ ಅಂದರೆ ಅದೇ ಭಾಷೆಯಲ್ಲಿ ವಿವರಣೆಯನ್ನು ಕೊಡಬೇಕು, ಬೇರೆ ಭಾಷೆಯನ್ನು ಅಲ್ಲಿ ಬಳಸುವಂತಿಲ್ಲ, ಬೇರೆ ಭಾಷೆಯ ಇಂಟರ್ಫಿಯರೆನ್ಸ್ ಇರಬಾರ್ದು. ಓಕೆ, ಸೊ ಇಂಗ್ಲೀಷನ್ನು ಕಲಿಸ್ತಿದ್ದೀವಿ ಅಂದರೆ ಡೈರೆಕ್ಟಾಗಿ ಅದನ್ನು ಇಂಗ್ಲೀಷಲ್ಲೇ ವಿವರಣೆ ಕೊಡ್ತಾ ಮಕ್ಕಳಿಗೆ ಅದನ್ನು ಅರ್ಥ ಮಾಡಿಸ್ತಾ ಹೋದರೆ ಅದನ್ನು ಡೈರೆಕ್ಟ್ ಮೆಥಡ್ ಅಂತ ಹೇಳ್ತೀವಿ. ಇದನ್ನು ನ್ಯಾಚುರಲ್ ಮೆಥಡ್ ಅಂತಲೂ ಹೇಳ್ತೀವಿ, ಫೊನೆಟಿಕ್ ಮೆಥಡ್ ಅಂತಲೂ ಹೇಳ್ತೀವಿ. ಸೊ ಬೇರೆ ಬೇರೆ ಅರ್ಥಗಳಿದೆ ಅದಕ್ಕೆ. ಅದನ್ನು ನಾನು ಏನು ಮೆಥಡ್ಸ್ ಆ್ಯಂಡ್ ಅಪ್ರೋಚಸ್ ಆಫ್ ಟೀಚಿಂಗ್ ಅಂತ ಇದೆ, ಸೊ ಆ ತರಗತಿಯಲ್ಲಿ ಮಾಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳ ಸೆಷನ್ ಕೂಡ ಮಾಡಿದ್ದೀನಿ. ಇದುವರೆಗೂ ತರಗತಿಯನ್ನು ನೋಡ್ಕೊಂಡಿಲ್ಲ ಅಂದರೆ ನೀವು ನೋಡ್ಕೊಡಿ. ಓಕೆ, ಸೊ ಇಲ್ಲಿ ಬೆರ್ಲಿಟ್ಸ್ ಮೆಥಡ್ ಅಂತ ಯಾಕೆ ನಾವು ಡೈರೆಕ್ಟ್ ಮೆಥಡನ್ನು ಕರಿತೀವಿ ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕು. ಓಕೆ, ಈ ಡೈರೆಕ್ಟ್ ಮೆಥಡ್ ಅನ್ನೋದನ್ನು ಯಾರು ನೀಡಿದ್ದಾರೆ ಅಂತ ಅಂದರೆ ಮ್ಯಾಕ್ಸಿಮಿಲಿಯನ್ ಬೆರ್ಲಿಟ್ಸ್ ಅನ್ನೋರು ಈ ಒಂದು ಮೆಥಡನ್ನು ನಮಗೆ ಕೊಟ್ಟಿರೋದು. ಹಾಗಾಗಿ ಈ ಒಂದು ಮೆಥಡನ್ನು ಅವರ ಹೆಸರಿನಲ್ಲೇ ನಾವು ಗುರುತಿಸ್ತೀವಿ, ಬೆರ್ಲಿಟ್ಸ್ ಮೆಥಡ್ ಅಂತ. ಓಕೆ, ಬೆರ್ಲಿಟ್ಸ್ ಅವರ ಪೂರ್ಣ ಹೆಸರು ಮ್ಯಾಕ್ಸಿಮಿಲಿಯನ್ ಬೆರ್ಲಿಟ್ಸ್. ಸೊ ಇದು ಕೂಡ ಪ್ರಶ್ನೆ ಆಗ್ಬೋದು, ದ ಡೈರೆಕ್ಟ್ ಮೆಥಡ್ ಈಸ್ ಗಿವನ್ ಬೈ ಅಂತ ಕೇಳಿದರೆ ನಿಮ್ಮ ಉತ್ತರ ಏನಾಗಿರಬೇಕು? ಮ್ಯಾಕ್ಸಿಮಿಲಿಯನ್ ಬೆರ್ಲಿಟ್ಸ್. ಓಕೆ, ಸೊ ಇವರು ಈ ಒಂದು ಮೆಥಡನ್ನು ಬೋಧನಾ ವಿಧಾನವನ್ನು ಕೊಟ್ಟಿರೋದ್ರಿಂದ ಡೈರೆಕ್ಟ್ ಮೆಥಡನ್ನು ಬೆರ್ಲಿಟ್ಸ್ ಮೆಥಡ್ ಅಂತ ಕೂಡ ಕರಿತೀವಿ. ಓಕೆ, ಸೊ ಇದು ಇವತ್ತಿನ 10 ಪ್ರಶ್ನೋತ್ತರಗಳಾಗಿತ್ತು. ಸೊ ಸುಲಭವಾಗಿ ನಿಮಗೆ ತಿಳಿಸಿ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೀನಿ, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಓಕೆ, ಮತ್ತು ನೋಟ್ಸ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಜನ ನೀವು ಕಾಲ್ ಮಾಡ್ತಾಯಿದ್ರಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ 1 ನಿಮಿಷದಲ್ಲಿ ಮಾಹಿತಿಯನ್ನು ಕೊಟ್ಟು ಇವತ್ತಿನ ತರಗತಿಯನ್ನು ಎಂಡ್ ಮಾಡ್ತೀನಿ. ಸೊ ನಮ್ಮಲ್ಲಿ ಕನ್ನಡ, ಇಂಗ್ಲೀಷ್, ಸೈಕಾಲಜಿ ಮತ್ತು ಸೋಷಿಯಲ್ ಸೈನ್ಸ್ ನೋಟ್ಸ್ಗಳು ಲಭ್ಯ ಇದೆ TET ಪರೀಕ್ಷೆಗೆ ಸಂಬಂಧಪಟ್ಟಂತೆ. ಕನ್ನಡ, ಇಂಗ್ಲೀಷ್, ಸೈಕಾಲಜಿ ಏನಿದೆ ಇದು ನಿಮಗೆ ಪತ್ರಿಕೆ 1, ಪತ್ರಿಕೆ 2 ಎರಡಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಪತ್ರಿಕೆ 1ರಲ್ಲಿ ನಮಗೆ ಕನ್ನಡ, ಇಂಗ್ಲೀಷ್, ಸೈಕಾಲಜಿ ಇದ್ದೇ ಇರುತ್ತೆ. ಎರಡನೇ ಪತ್ರಿಕೆಯಲ್ಲೂ ಕೂಡ ಇರುತ್ತೆ.
ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ನಿಮಗೆ ಕಂಪ್ಲೀಟ್ ಸಿಲೆಬಸ್ ಇದೆ, ಕ್ವಶನ್ ಪೇಪರ್ ಕೂಡ ಕೊಟ್ಟಿದ್ದೀನಿ, ಮತ್ತು ಕೀ ಪಾಯಿಂಟ್ಸ್ ಮತ್ತು ಕ್ವಶನ್ ಆನ್ಸರ್ ರೀತಿಯಲ್ಲಿ ನೋಟ್ಸನ್ನು ಕೊಟ್ಟಿದ್ದೀನಿ. ಸೈಕಾಲಜಿ ಲಾಸ್ಟ್ ಇಯರ್ ಏನು 60 PDF ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ ಅದೇ ನೋಟ್ಸನ್ನು ಈಗಲೂ ಕೂಡ ಕೊಡ್ತಾ ಇದ್ದೀನಿ. ಸೊ 60 ಕಾನ್ಸೆಪ್ಟ್ ಯಾವ ರೀತಿ ಆಯ್ಕೆ ಮಾಡ್ಕೊಂಡಿದ್ದೆ ಅಂದರೆ, ನಮಗೆ ರಿಪೀಟೆಡ್ಲಿ ಯಾವ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆ ಆಗ್ತಿತ್ತೋ ಸೊ ಅಂತಹ ಕಾನ್ಸೆಪ್ಟನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಕೀ ಪಾಯಿಂಟ್ಸನ್ನ ರೆಡಿ ಮಾಡಿ, ಶಾರ್ಟ್ ನೋಟ್ಸನ್ನ ರೆಡಿ ಮಾಡಿ, ಒಟ್ಟು 60 PDFಗಳನ್ನು ಲಾಸ್ಟ್ ಬ್ಯಾಚಿಗೆ ಕೊಟ್ಟಿದ್ದೆ. ಸೊ ಅದೇ ನೋಟ್ಸನ್ನು ಕೊಡ್ತಾ ಇದ್ದೀನಿ. ಸೊ ಫೀಸ್ ಮಾಹಿತಿ ಏನು ಅಂದರೆ, ಕನ್ನಡ 200 ಇದೆ, ಇಂಗ್ಲೀಷ್ 200 ಇದೆ, ಸೈಕಾಲಜಿ 150 ಇದೆ, ಅಲ್ಲಿ ಪ್ರಶ್ನೆ ಪತ್ರಿಕೆ ಏನು ಕೊಡಲ್ಲ ನಾನು. ಓಕೆ, ಇನ್ನು ಸೋಷಲ್ ಸೈನ್ಸು 250 ಇದೆ. ನಿಮಗೆ 6 to 10th ನೋಟ್ಸು ಪ್ಲಸ್ ಬೋಧನಾಶಾಸ್ತ್ರದ ನೋಟ್ಸ್ ಇರುತ್ತೆ, ಮತ್ತು ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಸಾಲ್ವ್ ಮಾಡಿ ಕೊಡ್ತಾ ಇದ್ದಾರೆ ಪ್ರಮೋದ್ ಸರು. ಸೊ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ನಿಮಗೆ ಇವಾಗ ಡಿಸ್ಪ್ಲೇ ಮಾಡ್ತೀನಿ. ನೋಟ್ಸ್ನ ಅಗತ್ಯ ಇದ್ದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈಗ ಕಾಂಟ್ಯಾಕ್ಟ್ ನಂಬರನ್ನು ನೋಟ್ ಮಾಡ್ಕೊಳ್ಳಿ. ಸೊ ಈಗ ನಿಮಗೆ ಯಾವೆಲ್ಲ ಸಬ್ಜೆಕ್ಟ್ ಇದೆ ಮತ್ತು ಅದಕ್ಕೆ ಎಷ್ಟು ಫೀಸ್ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸಿದ್ದೀನಿ. ನೀವು ಮಾಹಿತಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ ಕಾಂಟ್ಯಾಕ್ಟ್ ಮಾಡಿ. ನಾವು PDF ನೋಟ್ಸ್ಗಳನ್ನು ಕೊಡೋದು, ನಿಮಗೆ ಯಾವುದೇ ಪ್ರಿಂಟೆಡ್ ನೋಟ್ಸ್ ಆಗಲಿ ಅಥವಾ ಬುಕ್ಸ್ ರೀತಿಯಲ್ಲಿ ನಾವು ನಿಮ್ಮ ಮನೆಗೆ ನೋಟ್ಸ್ಗಳನ್ನು ಕಳಿಸಲ್ಲ. ನಿಮ್ಮ ವಾಟ್ಸಪ್ ನಂಬರಿಗೆ PDF ನೋಟ್ಸ್ಗಳು ಬರುತ್ತೆ. ನಾವು ಕಳಿಸಿದಾಗಲೇ ಅದನ್ನು ಡೌನ್ಲೋಡ್ ಮಾಡಿಕೊಡಿ. ಯಾಕಂದರೆ ಒಮ್ಮೆ ಕಳಿಸಿದಾಗ ಅದನ್ನು ತಕ್ಷಣ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಮ ಒಂದು ಸ್ಟೋರೇಜಲ್ಲಿ ಅದು ಸೇವ್ ಆಗುತ್ತೆ, ಹಾಗೆ ಬಿಟ್ಟರೆ ಮತ್ತೆ ಅದು ಡೌನ್ಲೋಡ್ ಆಗಲ್ಲ. ಓಕೆ, ಕನ್ನಡ ಇಂಗ್ಲೀಷು ಸೈಕಾಲಜಿ ಬೇಕಾದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. 7349292874 ಇದು ನನ್ನ ವಾಟ್ಸಪ್ ನಂಬರ್ ಮತ್ತು ಫೋನ್ಪೇ ಗೂಗಲ್ ಪೇ ನಂಬರ್ ಆಗಿರುತ್ತೆ. ಇನ್ನು ಪ್ರಮೋದ್ ಸರ್ ನಂಬರ್ ಆದರೆ 7019752139. ಸೋಷಿಯಲ್ ಸೈನ್ಸ್ ನೋಟ್ಸ್ ಬೇಕಾದರೆ ನೀವು ಪ್ರಮೋದ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಸೊ ಇದಿಷ್ಟು ನೋಟ್ಸ್ಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿತ್ತು. ಇವತ್ತಿನ ತರಗತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಸೆಷನ್ ಇಷ್ಟ ಆಗಿದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.